ಅದೇ ಅಣ್ಣ. ರಜಣ್ಣ ಏನಣ್ಣ ಹಿಂಗ್ ಬಂದ್ಬಿಟ್ಟಿರತ್ಲಾಗೆ. ನಾನು ಸೂರ್ಯ ಮಾತಾಡ್ಕೊಂಡಿದ್ವಿ, ಫ್ಯಾಮಿಲಿ ಕರ್ಕೊಂಡ್ ಬರೋದಂತ ಮಾತಾಡ್ಕೊಂಡಿದ್ವಿ. ಹಿರಿಯೂರು ತೇರು ಮಲ್ಲೇಶ್ವರಕ್ಕೆ ಬಹಳ ವರ್ಷ ಆಗಿತ್ತು, ಅದಕ್ಕೆ ಕರ್ಕೊಂಡ್ ಬರೋದಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ. ನಮ್ಮ ಮನೆಯವ್ರು ಬರ್ತೀವಿ ಅಂತ ಹೇಳ್ಬಿಟ್ಟು ಕೊನೆಗಳಿಗೆಲ್ಲ ಕೈ ಕೊಟ್ಬಿಡತ್ತೆ. ಹಂಗಾಗಿ ನೋಡ್ರತ್ಲಾಗೆ ನಾವೇ ಬಂದ್ವಿ. ಎಲ್ಲ ಹೌದೇನಣ್ಣ ಪರಮೇಶ್ ಅಣ್ಣ? ಸೊ ನಂದು ಅದೇ ಕತೆ ಆಗಿದ್ದು ಅತ್ಲಾಗೆ. ನಾನು ನಮ್ಮ ಮನೇಲಿ ಹೇಳಿದ್ದೆ, ನೋಡಮ್ಮ ಮುನಿಯಮ್ಮ, ಹಿರಿಯೂರು ತೇರು ಮಲ್ಲೇಶ್ವರಕ್ಕೆ ಹೋಗಿ ನಾವು ಭಾಳ ದಿವಸ ಆಗೈತೆ, ಹೆಂಗಿದ್ರು ಈ ವರ್ಷ ತೇರು ಬಂದೈತೆ, ಭಾಳ ಚೆನ್ನಾಗಿ ಅಲಂಕಾರ ಆಗುತ್ತೆ ಈ ಸರಿ ತಪ್ಸ್ಕೊಂಬದು ಬೇಡ, ಹೋಗೋಣ ನಡಿಯಮ್ಮ ಅಂತ ಹೇಳ್ಬಿಟ್ಟು ಹೊಂಟಿಸಿದ್ದೀನಿ. ಕೊನೆಗಳಿಗೆ ನಮ್ಮದು ಅಷ್ಟೇ ಹೊಟ್ಟೆ ನೋವು ಅಂತ ಕೂತ್ಕೊಂಡ್ಬಿಡೋದತ್ಲ ಮನೆಗೆ. ಇನ್ನೇನು ಮಾಡೋದು, ನಾವು ಹೊರಟಿದ್ವಲ್ಲ ಅತ್ಲಾಗೆ, ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಅತ್ಲಾಗೆ ಮಾತ್ರೆ ಎಲ್ಲ ತಿನ್ನಿಸಿ ಔಷಧಿ ಕೊಡಿಸಿ ಅತ್ಲಾಗೆ ಕೊನೆಗಳಿಗೆ ರೀ ನಾವು ಬರೋಲ್ಲ, ನೀವು ಹೋಗ್ಬರ್ರಿ, ಯಾಕೆ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೆಂಗೋ ಇರ್ತೀನಿ, ನಿಮ್ಮ ಹತ್ರ ತಪ್ಪಿಸ್ಕೊಬಟ್ರಿ ಹೋಗ್ರಿ ಅಂತ ಹೇಳ್ಬಿಟ್ಟು ನನ್ನೇ ಕಳಿಸ್ಬಿಡೋದು ಅತ್ಲಾಗೆ. ಅದಕ್ಕೆ ದೇವ್ರ ಕಾರ್ಯಕ್ರಮ ಯಾಕೆ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಒಬ್ಬನೇ ಹೊಂಟು ಬಂದು ನಮ್ಮ ಬದ್ಲಾಗೆ. ನೀವುಗಳು ಸಿಕ್ಕಿತ್ತು ನನಗೆ ಭಾಳ ಖುಷಿನೇ ಆಯ್ತು ಅತ್ಲಾಗೆ. ಬರ್ರಿ, ಈ ಹಿರಿಯೂರು ತೇರು ಮಲ್ಲೇಶ್ವರನ ನಾವು ನೋಡೋ ಭಾಗ್ಯ ನಮ್ಮ ಕಣ್ಣಲ್ಲಿ ಬರ್ದೈತೆ ದೇವರು. ಹಂಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಬರ್ರಿ, ಹಿರಿಯೂರು ತೇರು ಮಲ್ಲೇಶ್ವರ ದೇವಸ್ಥಾನನ ತೇರಡೆ ನೋಡೋ ನಡೀರಿ. ಹೆಂಗೋ ಏನೋ ಸರಿ ಹೋಯ್ತು ಬಿಡತ್ಲಾಗೆ. ಯಾರು ಬಡ್ಲಿ ಅತ್ಲಾಗೆ. ನಾವು ನಮ್ಮೂರವ್ರು 3 ಜನ ಈ ಒಂದು ಹಿರಿಯೂರು ತೇರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಈ ಒಂದು ಸುಂದರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯ್ತತ್ಲಾಗೆ. ಏನು ಕಡಿಮೆ ಸೆಕ್ಯೂರಿಟಿ ಇಲ್ಲ, ಅಲ್ಲೆಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು, ಇದು ಕಡಲೆಕಾಯಿ ಮಂಡಿ ಅಂತ ಹೇಳ್ಬಿಟ್ಟು ಈ ಫೀಲ್ಡಲ್ಲಿ ಎಲ್ಲ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಹೇಳೋರಂತೆ. ಈಗ ಸಂಜೆ ಮೇಲೆ ಒಂದೊಂದೇ ಬಂದು ಇಲ್ಲೆಲ್ಲ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಹೋಗಿ ತೇರಡೆ ನೋಡ್ಕೊಂಡು ಹೋಗೋದು. ಬರ್ತಿ ಜನ ಅಂತಪ್ಪ, ಏನಾದ್ರು ಸಾಕಾಗೋಗ್ಬಿಟ್ಟೈತೆ. ನಡೀರಿ, ತೇರಡೆದು ನೋಡಕ್ಕೆ ಹೋಗೋದು ನಡೀರಿ. ಜಾಸ್ತಿ ತಡ ಮಾಡೋದು ಬೇಡ. ಏನತ್ಲಾಗ ಬಾಳೆಹಣ್ಣು ತೂರ್ತಾರಂತೆ. ಏನೋ ಒಂದು ಬರೋದು ಬಂದಿದ್ದೀವಿ, ಬಾಳೆಹಣ್ಣನ ತೂರ್ಲಿ, ಕುಂಬಳಕಾಯಿನ ತೂರ್ಲಿ, ಒಟ್ಟು ನಾವು ತೇರನ್ನ ನೋಡ್ಕೋಬೇಕಪ್ಪ. ಎಷ್ಟೋ ವರ್ಷದ ನಂತರ ಬಂದಿದ್ದೀವಿ. ತೇರಿನ ಅಲಂಕಾರ ಎಷ್ಟೋ ಜನ ಸೇರ್ಕೊಂಡು ಎಳಿತಾರಂತೆ. ಚಕ್ರಕ್ಕೆ ದೊಡ್ಡ ದಿಮ್ಮಿ ಕೊಟ್ಟು ಬ್ರೇಕ್ ಹಾಕ್ತಾರಂತೆ. ಅದನ್ನೆಲ್ಲ ನೋಡ್ಬೇಕು ನಾವು. ಈಗ ನೋಡಿದ್ರೆ ನೋಡ್ಕೊಂಡಂಗೆ, ಮುಂದೆ ಯಾವಾಗ ನಾವು ನೋಡ್ತೀವೋ ನಮಗೆ ಗೊತ್ತಿಲ್ಲ. ಅದೇ ಕಣಂಗಂತೀಯ. ಮುಂದ್ ವರ್ಷ ಬರೋಂತಾಗತ್ಲಾಗೆ. ಈ ವರ್ಷ 3 ಜನ ಬಂದಿದ್ದೀವಿ. ಮುಂದ್ ವರ್ಷ ನಮ್ಮ ಹೆಂಡತಿನೆಲ್ಲ ಕರ್ಕೊಂಬಂದು ಈ ಒಂದು ಜಾತ್ರೆನ ಭಾಳ ಚೆನ್ನಾಗಿ ಅದ್ದೂರಿಗೆ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡ್ಲಾಗ ಹೋಗೋಣ ಬರ್ರಿ. ದಾಸೋಹನ ಇರ್ತಂತೆ. ತೇರು ಎಳಿತಾರಲ್ಲ ಆ ಬೀದಿಲಿ ಎಷ್ಟು ಒಂದು 50 ಮನೆ ಗ್ಯಾಪ್ಗಳಿಗೆ ಅನ್ನ ಸಂತರ್ಪಣೆ, ಮಜ್ಜಿಗೆ ವಿತರಣಾ ಕೇಂದ್ರ, ನೀರು ಕುಡಿಯೋ ನೀರಿನ ಕೇಂದ್ರ, ದಾಸೋಹ ಎಲ್ಲ ಮಾಡ್ತಾರಂತೆ. ಭಾಳ ನುಗ್ಗು ಇರ್ತದೆ. ಬರೋದು ಬಂದಿದ್ವಿ, ನುಗ್ಲು ಏನ ಮಾಡ್ಕೊಂಡು ದೇವರು ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗೋಣ ಬರ್ರಿ. ನಡೀರಿ, ಇಲ್ಲೇ ಇದ್ರೆ ಟೈಮ್ ಆಗುತ್ತೆ, ನಡೀರಿ ಹೋಗೋಣ. ಕಾಣ ಪರಮೇಶಣ್ಣ, ನೀನು ಹೇಳೋ ಕರೆಕ್ಟು. ನಡೀರಿ ಹೋಗೋಣ. ಎಲ್ಲ ಸೂರಿ ನಡಿ ಹೋಗೋಣ. ಮಕ್ಕ ನೋಡ್ಕೊಂಡು ನಿಂತ ನಂದ. ಪರಮೇಶಣ್ಣ ನಡಿ, ಸುಮ್ಮನೆ ಬರೀ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾಗೆ. ದಾರಿ ತೋರಿಸ್ ನಡಿ, ಮುಂದ್ಗಡೆ ನಡಿ ನೀನು ಫಸ್ಟು. ನಾನು ನೀವು ನೋಡ್ಕೊಂಡು ಹಿಂದಿನ ಬರ್ತೀನಿ, ನಡಿ. ಎಲ್ಲ ಪರಮೇಶಣ್ಣ, ಹಬ್ಬ ಒಳ್ಳೆ ಜಾಗ ನೋಡತ್ಲೆ ನೀನು. ಸಕ್ಕದಾಗಿರೋ ಜಾಗದಲ್ಲಿ ನಮ್ಮನ್ನು ಕರ್ಕೊಂಬಂದು ನಿಲ್ಸಿದೆ ನೋಡತ್ಲಾಗೆ. ದೇವರು ತೇರು ಮತ್ತೆ ಗೋಪುರ ಭಾಳ ಒಳ್ಳೆ ಚೆನ್ನಾಗಿ ಸಕ್ಕತ್ತ ಕಾಣಿಸ್ತಿ ನೋಡು. ಹಬ್ಬ ತೇರು ನೋಡಕ್ಕೆ 1-2 ಕಣ್ಣು ಸಾಲದತ್ಲಾಗೆ. ಹಬ್ಬ ಏನು ಅಲಂಕಾರ ಮಾಡೋರಪ್ಪ ತೇರ್ನ. ನೋಡು, ಕರ್ನಾಟಕ ಸಿಂಬಲ್ ಹಾಕಿ ಮಾಡೋರೆ. ನೋಡು ಎಷ್ಟು ತಪ್ಪ ಐತದ ಹಾರ. ಅಲ್ಲೋ ನಿಂತ್ಕೊಂಡ್ರೆ ಅದಕ್ಕೆ ನಾವು ನಾವೊಂದು 2-3 ಆಗ್ಬೇಕೇನಪ್ಪ, ಅಷ್ಟಪ್ಪ ಹಾರ ಐತಿದ್ದು. ಈ ಥರ ಹಾರನ ನಾನು ಯಾವತ್ತೂ ನೋಡೇ ಇಲ್ಲ. ಈ ಒಂದು ರಥೋತ್ಸವ ಕಾರ್ಯಕ್ರಮಗಳಿಗೆ ಮಾತ್ರ ಇದು ಇಷ್ಟು ದಪ್ಪ ಹಾರ, ಇಷ್ಟು ದೊಡ್ಡದಾಗ ಮಾಡ್ತಾರೇನಪ್ಪ. ಲೇ ಸೂರ್ಯ, ರಾಜಣ್ಣ, ರಾಜಣ್ಣ ನೋಡೋಣ ಎಷ್ಟು ಅದ್ಭುತವಾಗಿ 700 ಜನ ಸೇರಿ ನೋಡು. ಇದೇನು ಜನಸಾಗರ, ಭಕ್ತ ಸಾಗರ. ನೋಡು, ಸಮುದ್ರದಲ್ಲಿ ಅಲೆಗಳು ಬರ್ತಾವಲ್ಲ, ಆ ರೀತಿ ಐತೆ ಜನಸಾಗರ. ಇಷ್ಟೊಂದು ಜನ ಈ ಒಂದು ತೇರು ಮಲ್ಲೇಶ್ವರ ಜಾತ್ರೆಗೆ ಸೇರೋದು. ಇದು ಬಿಟ್ರೆ ಗಣೇಶನ ಹಬ್ಬ ಮತ್ತೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಮಾತ್ರ ಇಷ್ಟೊಂದು ಜನ ಸೇರ್ತಾರೆ. ಈ ರಥೋತ್ಸವ ಭಾಳ ಫೇಮಸ್ ಅದಪ್ಪ ಹಿರಿಯೂರಿಗೆ. ಶ್ರೀ ತೇರು ಮಲ್ಲೇಶ್ವರ ಐತಲ್ಲ, ಹಿರಿಯೂರು ಭಾಳ ಫೇಮಸ್, ದಕ್ಷಿಣ ಕಾಶಿ ಅಂತ ಬೇರೆ ಕರೀತಾರೆ ಇದನ್ನ. ಹಂಗಾಗಿ ಈ ಒಂದು ತೇರು ಮಲ್ಲೇಶ್ವರ ರಥೋತ್ಸವಕ್ಕೆ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬರ್ತಾರೆ. ಬಳ್ಳಾರಿ, ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಅರಸೀಕೆರೆ, ಈ ಭಾಗದಿಂದ ಕಡೂರು, ಬೀರೂರು, ಈ ಕಡೆಯಿಂದೆಲ್ಲ ಭಾಳ ಜನಗಳು ಬಂದು ಈ ಒಂದು ತೇರು ಮಲ್ಲೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗೆಲ್ಲ ಭಾಳ ಒಳ್ಳೇದಾಗುತ್ತೆ. ಹಂಗಾಗಿ ಎಲ್ಲರೂ ಬಂದು ಹೋಗ್ತಾರೆ.
ಅಬ್ಬಬ್ಬಬ್ಬಬ್ಬ ನೋಡಕ್ಕ ನೋಡು ಎಷ್ಟು ದೊಡ್ಡದಾಗಿ ರಥೋತ್ಸವ ನಡೆದಿದೆ. ನಮ್ಮ ಯಜಮಾನ್ರುಗಳು ನೋಡು ನಮ್ಮನ್ನ ಸುಳ್ಳು ಹೇಳಿ ಊರಲ್ಲೇ ಬಿಟ್ಟು ಬಂದಿದ್ದಾರೆ ಅತ್ಲಾಗೆ. ನಾವೇನು ಕಡಿಮೆ, ನಮ್ಗೇನು ಗೊತ್ತಿಲ್ಲ ಆಧಾರ್ ಕಾರ್ಡ್ ಫ್ರೀ ಐತೆ. ನಾವು ಆಧಾರ್ ಕಾರ್ಡ್ ತಗೊಂಬಂದು ಜಾತ್ರೆನ ನೋಡ್ಕೊಂಬ ಹೆಣ್ಮಕ್ಳು. ನಾವೇನು ಯಾರಿಗೂ ಹೆದರಲ್ಲ, ನಡೀರಿ ನೋಡ್ಕೊಂಡು ಹೋಗೋಣ ಅತ್ಲಾಗೆ. ಅಬ್ಬಬ್ಬಬ್ಬಬ್ಬ ಹೂನಕ್ಕ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡೋರತ್ಲಾಗೆ. ಮುನಿಯಮ್ಮರೇ, ಈ ಒಂದು ರಥೋತ್ಸವನ ನಾನು ಜನ್ಮದಲ್ಲೇ ನೋಡಿಲ್ಲ ಬಿಡ್ರತ್ಲಾಗೆ. ಬಳ್ಳಾರಿ ಜಿಲ್ಲೆ ಕೊಟ್ಟೂರಲ್ಲಿ, ಆಮೇಲೆ ಇಲ್ಲಿ ಅಜ್ಜಂಬುರದ ತಂತ್ರಗಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಲ್ಲಂತೂ ಇದೇ ತರ ರಥೋತ್ಸವ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅಂತೀರಾ. ನಾವು ಇವತ್ತು ನೋಡ್ಕೊಂಡು ಅಂತರ್ಗಟ್ಟೆ ಅಮ್ಮನೆ ಬಂದೈತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ನೋಡು ತೇರು ಮಲ್ಲೇಶ್ವರ ದೇವರು ಎಷ್ಟು ದೊಡ್ಡ ಜನನ ಸೇರಿಸ್ಕೊಂಡೈತೆ. ಊರು ನಾಡಿ ಕೇರಿ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಜನಗಳು ಬಂದು ಅಬ್ಬಬ್ಬಬ್ಬ ಈ ಒಂದು ತೇರು ಮಲ್ಲೇಶ್ವರ ರಥೋತ್ಸವ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಕಣೆ ಅಮ್ಮಯ್ಯ. ಪಂಕಜ, ಸುಶೀಲಿ ನೋಡ್ರಿ ಎಷ್ಟು ಚೆನ್ನಾಗಿ ಅಬ್ಬಬ್ಬಬ್ಬ ಈ ತರ ತೇರ್ನ ರೆಡಿ ಮಾಡಕ್ಕೆ ಒಂದು ವಾರ ಟೈಮ್ ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ನೋಡು ಒಳಗಡೆ ಎಲ್ಲ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತೇರು ಮಲ್ಲೇಶ್ವರ ಉಮಾ ಮಹೇಶ್ವರ ಅಂತ ಹೇಳ್ಬಿಟ್ಟು ರಥೋತ್ಸವ ಎಷ್ಟು ಚೆನ್ನಾಗಿ ಎಳಿತಾರೆ ಅಂತಂದ್ರೆ ಅಬ್ಬಬ್ಬಬ್ಬ ಫುಲ್ಲು ತೇರಳಿಯವರಿಗೆ ಸಪ್ರೇಟ್ ಕೌಂಟರ್ ಇರುತ್ತೆ. ಅವ್ರ ಸುತ್ತ ಪೊಲೀಸ್ ಕಾವಲು ಇರುತ್ತೆ. ಎಲ್ಲರೂ ತೇರ್ನ ಎಳೆಯಕ್ಕೆ ಅವಕಾಶ ಇರಲ್ಲ. ತೇರು ಎಳೆಯೋರಿಗೂ ಕೂಡ ಪೊಲೀಸ್ನವರು ಫುಲ್ಲು ಭದ್ರತಾ ಫೋರ್ಸ್ ಎಲ್ಲ ಕೊಟ್ಟಿರ್ತಾರೆ ಅತ್ಲಾಗೆ. ಭಕ್ತಾದಿಗಳೆಲ್ಲ ತೇರು ಎಳೆಯೋದ್ರಿಂದ ಸ್ವಲ್ಪ ದೂರ ಇರಬೇಕು. ಏನಿದ್ರು ಬಾಳೆಹಣ್ಣು ಒಗೆಯೋದಷ್ಟೇ, ಕಳೆ ತೇರಿಗೆ ಬಾಳೆಹಣ್ಣು ಎಸೆಯೋದಷ್ಟೇ. ನಾವು ಈ ಸರಿ ತರಬೇಕಾಯ್ತು ಅತ್ಲಾಗೆ. ನಾವು ಈ ತೇರು ನೋಡೋ ಭಾಗ್ಯ ಸಿಕ್ಕೈತಲ್ಲ, ಅಷ್ಟೇ ಸಾಕು ಬಿಡತ್ಲಾಗೆ. 3 ವರ್ಷ ಬಂದಾಗ ಬಾಳೆಹಣ್ಣು ಎಸೆಯೋಣ. ಮುನಿಯಕ್ಕ, ಪಂಕಜಕ್ಕ, ಅಲ್ಲಿ ನೋಡಿ ನಮ್ಮ ಯಜಮಾನ್ರು ಅಲ್ಲಿ ಬಂದಿರಂಗ ಇದಾರೆ ನೋಡ್ರಿ. ನಿಮ್ಮ ಯಜಮಾನ್ರುಗಳು ಅಲ್ಲೇ ಬಂದಿರಂಗ ಇದಾರೆ. ನೋಡ್ರಿ. ಓಯ್ ಓಯ್, ಏನ್ ನನ್ನನ್ನು ಬಿಟ್ಟು ಬಂದಿದ್ಯಾ ನೀನು? ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ದೀರಾ ನೀವು? ನೋಡಪ್ಪ, ನೋಡಿ ಗಂಡಸರು ಮಾಡಿದ್ದ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಊರಾಗೆ ಬಿಟ್ಟು ಬಂದ್ಬಿಟ್ಟು ಇವರೇ ಬಂದು ಜಾತ್ರೆ ನೋಡ್ಕೊಂಡು ಹೋಗಿ ಬಂತಾರೆ. ಅಕ್ಕಾರ ಸುಮ್ಮನಿರತ್ಲಾಗೆ ನೀವು ಕೂಗಿ ನಿಮ್ಮ ಗಂಟ್ಲು ಹೊರದೋಗೋದಷ್ಟೇ. ಈ ಪಾರ್ಟಿ ಜನದಲ್ಲಿ, ಈ ಪಾರ್ಟಿ ಸೌಂಡ್ಗಳು ಬಾಕ್ಸಲ್ಲಿ, ಜನಗಳ ಕಿರ್ಚಾಟದಲ್ಲಿ ಎಲ್ಲಿ ನಾವು ಕೂಗೋದವ್ರಿಗೆ ಕೇಳಿಸುತ್ತೆ. ಇಲ್ಲಿ ಬಿಡ್ರಿ, ಅವ್ರ ಪಾಡಿಗೆ ಅವ್ರು ಬಂದಿದ್ದಾರೆ, ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಕೆಂಪಸ್ಸಿಗೆ ಊರಿಗೆ ಹೋಗೋಣ. ಸುಮ್ಮನೆ ಅಕ್ಕ ನೀನೊಂದು ಇಲ್ಲ, ನಮ್ಮ ನೆಂಟ್ರ ಮನೆ ಐತೆ, ತೇರು ಮುಗಿಸ್ಕೊಂಡು ನಮ್ಮ ನೆಂಟ್ರ ಮನೆಗೆ ಹೋಗೋಣ. ಇವತ್ತು ಇಲ್ಲಿ ಇದ್ಬಿಟ್ಟು ನಾಳೆ ರಾತ್ರಿಗೆ 9 ಗಂಟೆ ಅಷ್ಟೊತ್ತಿಗೆ ಕರ್ಪೂರದ ಆರತಿ ಮಾಡ್ತಾರೆ ದೇವಸ್ಥಾನದೊಳಗೆ. ಕರ್ಪೂರದ ಆರತಿ ಮಾಡ್ತಾರ, ಅದ್ ನೋಡ್ಕೊಂಡು ಹೋಗ್ಬಿಡೋದು ಒಟ್ಟಿಗೆ ಅದ್ಲಾಗೆ. ಈ ವರ್ಷದ ಕಳೆದೋದ್ಲಾಗೆ. ಆಮೇಲೆ ಬೇಕಾದ್ರೆ 3 ವರ್ಷ ನಾವೇನಾದ್ರು ಬದುಕಿದ್ರೆ ಬಂದು ಈ ಒಂದು ಕಾರ್ಯಕ್ರಮ ನೋಡ್ಕೊಂಡು ಹೋಗೋಣ. ಸುಮ್ಮನೆ ಅಕ್ಕ ಏನ್ ಮಾತಾಡೋಣ ಅಂತ ಆಡ್ತೀರ ಅತ್ಲಾಗೆ. 3 ವರ್ಷ ಎಲ್ಲ ಇರ್ತೀವಿ ನಾವು. ಇವಾಗ ಯಾರು ಬಂದಿದ್ದೀವೋ ನಮ್ಗಳ ಜೊತೆಗೆ ಪುಟ್ಟನಾಗಿ ಬಂದು ಕರ್ಕೊಂಡು ಬಂದು ಈ ರಥೋತ್ಸವ ನೋಡ್ಕೊಂಡು ಕರ್ಪೂರ ರಾತ್ರಿನ ನೋಡ್ಕೊಂಡು ಹೋಗೋಣ 3 ವರ್ಷ. ಹಂಗೇನೆ ಬಾಳೆ ತೊಡಸ್ಕೊಂಡು ಹೋಗೋಣ ಅತ್ಲಾಗೆ. ಸುಮ್ಮನೆ ಎಲ್ಲರೂ ಇದ್ದೇ ಇರ್ತೀವಿ, ಎಲ್ಲರೂ ಬಂದೇ ಬರ್ತೀವಿ. ಈ ಒಂದು ಕಾರ್ಯಕ್ರಮನ 3 ವರ್ಷನೂ ನೋಡೋಣ. ನೋಡಿದ್ರೆ ನಾವು ನಮ್ಮ ಗಂಡಂದ್ರು ಇದನ್ನ ಈ ರಥೋತ್ಸವಕ್ಕೆ ಕರ್ಕೊಂಬರಕ್ಕೆ ಮರ್ತೋಗಿದ್ರು. ನಾವು ಕೆಂಪಸ್ ಹತ್ಕೊಂಡು ಬಂದಿದ್ದೀವಿ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಶಕ್ತಿ ಯೋಜನೆ ಮುಖಾಂತರ ಬಸ್ ಹತ್ಕೊಂಡ್ಬಂದು ಈ ಶ್ರೀ ತೇರು ಮಲ್ಲೇಶ್ವರ ರಥೋತ್ಸವ ಕಾರ್ಯಕ್ರಮನ ನೋಡಕ್ ಬಂದಿದ್ದೀವಿ. ನೀವು ಇದೇ ರೀತಿ ಈ ಒಂದು ಕಾರ್ಯಕ್ರಮಗಳನ್ನ ನೋಡೋಕೆ ಶಕ್ತಿ ಯೋಜನೆನ ಬಳಸ್ಕೊಳ್ರಿ. ನಿಮ್ಮೆಲ್ಲರಿಗೂ ಶ್ರೀ ತೇರು ಮಲ್ಲೇಶ್ವರ ದೇವರು ಸದಾ ಒಳ್ಳೇದ್ ಮಾಡ್ಲಿ. ಹಂಗೇನ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಂಗೆ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಮರಿಬೇಡ್ರಿ. ದೇವ್ರು ಒಳ್ಳೇದು ಮಾಡುತ್ತೆ.